ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಭವಾನಿ ಮೇಡಮ್ ಮನೆಯವರು, ಇವ್ರ ಮನೆಯವರು ಫಿರ್ಯಾದಿದಾರ. ಅಲ್ಲ ಸರ್, ಒಂದ್ ನಿಮಿಷ ಅಲ್ಲ, ಒಂದ್ ನಿಮಿಷ ಇವರು ಒಂದ್ ನಿಮಿಷ ಸರ್, ಏನ್ ಅವ್ರಿಗೆ ಕ್ಲಾರಿಫಿಕೇಶನ್ ಮಾಡಕ್ ಹೋಗ್ತಾ ಇಲ್ಲ. ನಿಮ್ಗೂ ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಆಗ್ತಿಲ್ಲ ಚೂರ್. ಒಂದ್ ನಿಮಿಷ, ಆಮೇಲೆ ನಾನು ಮಾಡ್ತೀನಿ ಕ್ಲಾರಿಫಿಕೇಶನ್. ನಾವು ಅವ್ರನ್ನ ನೀವು ಎಷ್ಟೇ ಸಲ ಕೇಳಿದ್ರು ನಿಮ್ಗೆ ಅವ್ರಿಗೆ ಕ್ಲಾರಿಫಿಕೇಶನ್ ಹೇಳಕ್ ಆಗಲ್ಲ. ಅವ್ರಿಗೆ ಹೇಳಕ್ಕೂ ಯಾವತ್ತೋ ಅಪ್ರೂವ್ದಲ್ಲಿ ರೈತರು ಬಂದಿರ್ತಾರೆ, ಹೇಳಕ್ಕಾಗಲ್ಲ. ನಾನು ವಕಾಲತ್ ವಯಸ್ಸರಿಂದ ಒಂದು ಕ್ಲಾರಿಫಿಕೇಶನ್ ಮಾಡ್ತೀನಿ. ಏನಕ್ಕೆ ದೇವೇಗೌಡರು ಭವಾನಿ ಮೇಡಮ್ ಅಲ್ಲ ರೇವಣ್ಣವರು ಪ್ರಜ್ವಲ್ ಮಾಡಿಲ್ಲ ಅಂತ ಹೇಳ್ತಾರೆ. ಅದನ್ನ ನಾವೇನು ಅದನ್ನ ಇನ್ವೆಸ್ಟಿಗೇಷನ್ ಮಾಡಿ ನಡೀತೈತೆ. 107 FIR ಆಗಿದೆ. ಸಂಬಂಧಪಟ್ಟಂತ ಇನ್ವೆಸ್ಟಿಗೇಷನ್ ಆಫೀಸರ್ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಆದ್ರೆ ಇವ್ರು ಏನಕ್ಕೆ ಅವ್ರನ್ನ ಒಳ್ಳೆಯವರು, ಯಾರು ಆರೋಪಿಗಳು ಅಂತ ಏನ್ ತೋರಿಸ್ತಿದ್ದಾರೆ, ಅವ್ರು ಏನಕ್ಕೆ ಒಳ್ಳೆಯವರು ಅಂದ್ರೆ ಅವರೆಲ್ಲ ಅವ್ರ ಜೊತೆ ಒಡನಾಡಿಗಳು ಬೆಳೆದಂತವ್ರು. ಭವಾನಿ ಮೇಡಮ್ ಆಗ್ಲಿ, ಪ್ರಜ್ವಲ್ ಆಗ್ಲಿ, ಇವರನ್ನ ಆಡಿಸಿ ಬೆಳೆಸಿದಂತವ್ರು ಇವ್ರು ಯಾರು ಬೇರೆಯವರು ಅನ್ನಿಗರಲ್ಲ. ಇವರು ಯಾರು ಈಗ ಫಿರ್ಯಾದಿದಾರಿದ್ದಾರೆ, ಫಿರ್ಯಾದಿದಾರನು ಆಡಿಸಿ ಬೆಳೆಸಿ ಅವಳಿಗೊಂದು ಲೈಫ್ ಮಾಡ್ಬೇಕು ಅಂತ ನಿಂತಿದ್ದಾರು. ಇಷ್ಟೆಲ್ಲ ಮಾಡಕ್ಕಿದ್ರು ಇವ್ರು ಯಾವಾಗ ಇಡೀ ದೊಡ್ಡ ಕುಟುಂಬ ಇವ್ರದ್ದು. ಈ ದೊಡ್ಡ ಕುಟುಂಬದಲ್ಲಿ ಕಪ್ಪು ಚುಕ್ಕೆನ ಇವ್ರು ಮೇಜರ್ ಆತೋಟಿಂದಲ್ಲಿ ಇದನ್ನ ತರ್ತಿದ್ದಾರೆ ಇವ್ರ ಫ್ಯಾಮಿಲಿಲಿ. ಒಂದ್ ದಿವಸದಲ್ಲ ಹೇಳಿನಿ ಸರ್. ಯಾರು ಸರ್, ನಾನು ಆಗ್ಲೇ ನಿಮ್ಗೆ ಮುಂಚೆನೆ ಹೇಳಿದೆ, ನಾನಿಲ್ಲಿ ಬಂದಿರೋ ಅಂಥದ್ದು 107 FIR ಮೇಲೆ ನಾನು ಬೇರೆ ವಿಚಾರಕ್ಕೆ ನಾನು FIR ನಾನು ಪ್ರಸ್ತಾಪ ನಿಮ್ಮ ಹತ್ರ ಮಾಡಲ್ಲ. ಅದಕ್ಕೆ ಬೇಕಾದ್ರೆ ಇನ್ನೊಂದ್ಸಲಿ ಬೇಕಾದ್ರೆ ಕ್ಲಾರಿಫಿಕೇಶನ್ ಮಾಡ್ಕೊಳಕ್ಕೆ ಇನ್ನೊಂದಿಷ್ಟು ಬರ್ತೀನಿ. ಅವ್ರಿಗೆ ಉತ್ತರ ಕೊಡ್ತೀನಿ ಸರ್, ಅವ್ರಿಗೆ ಉತ್ತರ ಕೊಡ್ತೀನಿ. ಈಗ ಎಷ್ಟು ವರ್ಷ ರೇವಣ್ಣವ್ರ ಮಲ್ಲಿ ಇದ್ರು ಸರ್ ಅವರು ಭವಾನಿ ಮೇಡಮ್ ಇವ್ರು ಬವಳೇಶ್ವರದಲ್ಲಿ? ಹೇಳ್ತೀನಿ 4 ರಿಂದ 5 ವರ್ಷ ಇದ್ರು ಅಲ್ವ ಸರ್? ಬಿಟ್ಟೋಕೆ ಎಷ್ಟು ವರ್ಷ ಆಯ್ತು ಸರ್? ಅವರು 5 ವರ್ಷ ಆಯ್ತು. 5 ವರ್ಷದಿಂದ ನೀವೇನ್ ಮಾಡ್ತಿದ್ರಿ? ಹಂಗಾದ್ಮೇಲೆ ನೀವು ಸಮಸ್ಯೆ ಮಾಡ್ತಿದ್ದಾರೆ ಅವ್ರನ್ನ ಸರ್. ಮೀಡಿಯಾ ಅಂತಲ್ಲ ಸರ್, ಒಂದ್ ನಿಮಿಷ ಒಬ್ಬ ಮಹಿಳೆಯಾಗಿ ಅವಳಿಗೆ ಇದಿಲ್ವ ಸರ್? ದೇಶದಲ್ಲಿ ಕಾನೂನು ಅಷ್ಟೊಂದು ಬೆಳವಣಿಗೆ ಆಗಿದೆ ಸರ್. ಓಕೆ ಸರ್, ಅವರು ಕಂಪ್ಲೇಂಟ್ ಕೊಟ್ಟವ್ರು ಅನ್ನೋದಕ್ಕೆ ಸರ್ ನಾನು ಕಂಪ್ಲೇಂಟ್ ಸರ್ ನೋಡಿ ಸರ್, ಇದು ನೀವು ಹೇಳ್ತಾ ಇರುವಂತದಕ್ಕೂ ಇಲ್ಲಿ ನಮ್ಗೆ ಈ ಪ್ರಕರಣ ತುಂಬಾ ಚೆನ್ನಾಗಿ ಅರ್ಥ ಆಗಿದೆ. ನೀವು ಸಂತ್ರಸ್ತ ಮಹಿಳೆ 5 ವರ್ಷದಿಂದ ಅಲ್ಲಿದ್ರು ಇಲ್ಲಿದ್ರು 5 ವರ್ಷದಿಂದ ಯಾಕೆ ಹೇಳಿಲ್ಲ ಅಂತ ಪ್ರಶ್ನೆ ಮಾಡ್ತಿದ್ದೀರಾ. ನೋಡಿ, ಈ ಒಂದು ಪ್ರಕರಣ ಏನಿದೆ, ಇದು ಮೊಬೈಲ್ ನಲ್ಲಿ ಏನು ವಿಡಿಯೋಗಳು ವೈರಲ್ ಆಯ್ತು, ಇದ್ದಂತಹ ಮೊಬೈಲ್ ಏನು ಪ್ರಜ್ವಲ್ ಅವರ ಮೊಬೈಲ್ ಇಂದ ಈ ವಿಡಿಯೋಗಳನ್ನ ಯಾರೋ ತೆಗೆದ್ರು ಅದು ವೈರಲ್ ಆಯ್ತು ಅಂತ, ಇದರ ನಂತರವಾಗಿ ಬೆಳವಣಿಗೆಗಳು ಆಗಿರುವಂತದ್ದು. ಸಂತ್ರಸ್ತ ಮಹಿಳೆಗೆ ನಾವು ದೂರು ಕೊಡಬಾರ್ದು ಅಂತ ಇತ್ತೇನೋ, ವಿಡಿಯೋ ರೆಕಾರ್ಡ್ ಆದ್ಮೇಲೆ ಮಾನ ಮರ್ಯಾದೆ ಹೋಯ್ತಲ್ಲ, ಇದು ಹೇಳ್ಕೊಬೇಕು ಅಂತ ಕಂಪ್ಲೇಂಟ್ ಕೊಟ್ಟಿರ್ಬೋದು. ಅಲ್ಲ ಸರ್, ನಾನು ಅದನ್ನೇ ನಿಮಗೆ ಕ್ಲಾರಿಫಿಕೇಶನ್ ಮಾಡ್ತಾ ಇದ್ದೀನಿ. ಮಾಡ್ತೀನಿ ತಡೀರಿ ಸರ್. ಸಂತ್ರಸ್ತೆ ಮಹಿಳೆ ಸರ್, ನನ್ಗೆ ಅವರು ಫಿರ್ಯಾದಿದಾರರು ನನ್ನ ಅಕ್ಕನ ಸಮಾನ. ಅಲ್ಲ, ಫಿರ್ಯಾದಿದಾರರು ನನಗೆ ಅಕ್ಕನ ಸಮಾನ. ಆದ್ರೆ ಸಂತ್ರಸ್ತೆ ಅಂತ ಹೇಳ್ಕೋಬೇಕು ಅಂದ್ರೆ ಅವಳು ಸಮಸ್ಯೆ ಆಗ್ಬೇಕು ಅಂದ್ರೆ ಈಗ ಇನ್ವೆಸ್ಟಿಗೇಷನ್ ನಡೀತದೆ, ಕೋರ್ಟಿಗೆ ಬರ್ತದೆ. 5 ವರ್ಷದ ಇನ್ವೆಸ್ಟಿಗೇಷನ್ ಕೋರ್ಟಲ್ಲಿ ಇರ್ತವ ಸರ್? ಅದಾದ್ಮೇಲೆ ನಿಲ್ತವ ಅಂತ ನಾನು ನಿಮ್ಗೆ ಹೇಳ್ತಿದ್ದೀನಿ. 5 ವರ್ಷ ಇದ್ದರು. ಇವತ್ತು ಕಾನೂನು ನಮ್ಮ ದೇಶದಲ್ಲಿ ಅತಿ ಹೆಚ್ಚಾಗಿ ಮಹಿಳೆಯರಿಗೋಸ್ಕರ ಅಷ್ಟೊಂದು ಕಾನೂನುಗಳು ಬೆಳೆದವಲ್ವ ಸರ್? ನೀವು ಕಂಪ್ಲೇಂಟ್ ಕೊಡೋದು ಬೇಡ, ಒಂದು ಯಾರ್ತಲ್ಲ ಒಂದು ಕಂಪ್ಲೇಂಟ್ ಬರ್ಕೊಟ್ಟು ಮಹಿಳಾ ಆಯೋಗಕ್ಕೆ ಒಂದು ಲೆಟರ್ ಹಾಕ್ಬಿಟ್ಟಿರಿ. ನೀವು ಸುಮ್ಮನೆ ಯಾಕೆ ಮಲ್ ಕೂತ್ಕೊಂಡಿದ್ರಿ? ಈ ಟೈಮ್ ಯಾಕೆ ಬಂದಿದ್ರಿ ನೀವು? ಹಂಗಾದ್ಮೇಲೆ ಮಹಿಳಾ ಆಯೋಗ ನಾನು 107 ಯಾರು ಫಿರ್ಯಾದಿ ಅವ್ರಿಗೆ ನಾನು ಮಾತಾಡ್ತಾ ಇರೋದು. ನಾನು ನಿಮ್ ಕ್ಲಾರಿಫಿಕೇಶನ್ ಮಾಡ್ತಾ ಇರೋದು 107 ಫಿರ್ಯಾದಿದಾರರ ವಿರುದ್ಧವಾಗಿ ನಾನು ಮಾತಾಡ್ತಾ ಇರೋದು.
ಏನ್ ಲೀಗಲ್ ಸರ್? ಲೀಗಲಿ ಆ ಲೇಡಿ ಕಂಪ್ಲೇಂಟ್ ಕೊಟ್ಟಿದ್ದಾಳೆ, ಎಫ್ಐಆರ್ ರಿಜಿಸ್ಟರ್ ಆಗಿದೆ ಸರ್. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅಲ್ಲ ಸರ್, 5 ವರ್ಷದಿಂದ ಏನಾಯ್ತು ಅವ್ರು ಹೇಳಾಯ್ತು ಇದೆಲ್ಲ ಹರಿಕತೆ ಹೇಳ್ತಾ ಇದ್ದಾರೆ. ಲೀಗಲಿ ನೀವು ಏನ್ ಮಾಡ್ತೀರಾ ಸರ್? ಈಗ ಕಂಪ್ಲೇಂಟ್ ಫೈಲ್ ಮಾಡಿದ್ದೀರಾ ಸರ್? ಈಗ ನೋಡಿ ಸರ್, ಈಗ ಆಲ್ರೆಡಿ ಕಂಪ್ಲೇಂಟ್ ಫೈಲ್ ಮಾಡಿ ಸರ್, ಒಂದ್ ನಿಮಿಷ ಸರ್. ಈಗ ಆಲ್ರೆಡಿ ನಾನು ಏನ್ ಹೇಳ್ತಿದ್ದೀನಿ, ಅವ್ರಗಳ ಆರೋಪಿಗಳ ವಿರುದ್ಧವಾಗಿ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ 354A D 506 504 ಅಲ್ಲಿ ಆಗಿದೆ, 509 ಅಲ್ಲಿ ಆಗಿದೆ. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಕಾನೂನಲ್ಲಿ ಕಟ್ಕಟ್ಟಲ್ಲಿ IPCID FIR ಆಗಿದೆ, CRPCID ಇನ್ವೆಸ್ಟಿಗೇಷನ್ ಆಗ್ತಾ ಇದೆ. ಇನ್ವೆಸ್ಟಿಗೇಷನ್ ಆಫೀಸರ್ ಮಾಡ್ತಾರೆ ತಡ್ರಿ ಸರ್, ಮಾಡಿದ್ರೆ ಈಗ 354A B ಎಲ್ಲ 3 years 1 year 6 months ಅಡ್ರಿ ಸರ್. 6 months ಕನ್ವಿಷನ್ ಇದೆ ಸರ್, 1 week ಕನ್ವಿಷನ್ ಇದೆ. ಇನ್ವೆಸ್ಟಿಗೇಷನ್ ಆಫೀಸರ್ ಏನ್ ಮಾಡ್ತಾರೆ, 41 ಅಲ್ಲಿ ಒಂದು ನೋಟಿಸ್ ಕೊಡ್ತಾರೆ. ಆ ಇನ್ವೆಸ್ಟಿಗೇಷನ್ ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ಮುಂದಿನ ಕಾರ್ಯಕ್ರಮ ಹಮ್ಮಿಕೊಳ್ತಾರೆ. ಅದ್ರ ಮೇಲೆ ಸರ್ ಅಲ್ಲಲ್ಲ, ನಾನ್ ಸರ್ SIT ನಾನು ಅದಕ್ಕೆ ಹೋಗ್ತಾ ಇಲ್ಲ. 107 FIR ಮೇಲೆ ನಾನು ಹೇಳ್ತಾ ಇರೋಂಥ ನನಗೆ ಸರ್ ವಿಡಿಯೋ ನಾನು ನಿಮ್ಗೆ ಸರ್ ನಾನು ಪೂರ್ವ ಮುಂಚೆನೆ ಹೇಳಿದೆ ನಾನು ಬಂದಿರೋದು 107 FIR ಮಾತ್ರ ಸರ್. ನಾನು ಹೇಳ್ತಿದ್ದಲ್ಲ ಸರ್, ನಾನು ಬಂದಿರೋಂಥ 107. ಇನ್ನೊಂದು ದಿವಸ ಅದಕ್ಕೆ ಬೇಕಾದ್ರೆ ಬನ್ನಿ ಅಂದ್ರೆ ಬರ್ತೀನಿ ಸರ್. ನಾನು ಅದ್ರ ಬಗ್ಗೆ ಪ್ರಸ್ತಾಪನಕ್ಕೆ ಬಂದಿಲ್ಲ ನಾನು ಸರ್, ನಾನು ಅದ್ರ ಬಗ್ಗೆ ಬಂದೇ ಇಲ್ಲ. ಅಲಿಗೇಷನ್ ಸರ್ ಫೇಕ್ ಬಂದಿರೋದು 107/24 ಅಲ್ಲಿ ಏನ್ FIR ಆಗಿದೆ ಅದಕ್ಕೆ ಮಾತ್ರ ಬಂದಿದ್ದೆ. ಅದು ಫೇಕ್ ಅಂತ ಬಂದಿದ್ದೆ ಅಷ್ಟೇ. ಯಾವುದು? ಅದು ಸ್ಟೇಟ್ಮೆಂಟ್ ಫೇಕ್ ಅಂತ ಬಂದಿರೋದು. ಏನ್ ಸರ್? ಮುಂದಿನ ದಿನಗಳಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಏನು ಸರ್, ಅದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ಡಿಫೆನ್ಸ್ ಏನು ಕಾರ್ಯಕ್ರಮ ಏನ್ ಲೀಗಲಿ ನಾವು ಆಕ್ಷನ್ ತಗೋಬೇಕು ತಗೊಳ್ತೀವಿ. ಅದಕ್ಕೆ ಸರ್ ನೋಡಿ ಸರ್, ಇವತ್ತಿಂದ ವೆಕೇಶನ್ ಇದೆ, ಡೆಫಮೇಷನ್ ಕೇಸ್ ಹಾಕಕ್ಕಾಗಲ್ಲ. ಮುಂದಿನ ತಿಂಗಳು 29ವರೆಗೂ ಯಾವುದೇ ವೆಕೇಶನ್ ಕೋರ್ಟ್ಗಳಲ್ಲಿ ಮೂವ್ ಮಾಡಕ್ಕಾಗಲ್ಲ. ಇಲ್ಲ ಮುಂದಿನ ದಿನಗಳಲ್ಲೋ ಇಲ್ಲ ಏನ್ ಸರ್ ಸರ್ ಕೌಂಟರ್ ಕಂಪ್ಲೇಂಟ್ ನಾವು ಡಿಫಮೇಷನ್ ಸಂಬಂಧಪಟ್ಟಂತೆ ನಾವು ಮುಂದಿನ ದಿನಗಳಲ್ಲಿ ಆ ಕಾರ್ಯಕ್ರಮಗಳನ್ನ ಇವತ್ತಿಂದ ಹಮ್ಮಿಕೊಳ್ತೀವಿ ಸರ್. ಅದಕ್ಕೋಸ್ಕರನೇ ಸರ್ ಮಾಡ್ತೀವಿ ಸರ್. ಆ ಮುಂದಿನ ದಿನಗಳಲ್ಲಿ ನಾವು ಮಾಡ್ತೀವಿ. ಇದಕ್ಕೋಸ್ಕರ ಸರ್ ಈಗ ನಾನು ಒಂದು ನಿಮಿಷ ನಾನು FIR ನಾನು ಒಬ್ಬ ಮಹಿಳೆ ಮೇಲೆ ಕಂಪ್ಲೇಂಟ್ ಕೊಡ್ತಾ ಇರೋದು ಸರ್. ಒಂದ್ ನಿಮಿಷ ಸರ್. ನಾನೊಬ್ಬ ಜವಾಬ್ದಾರಿ ಮನುಷ್ಯ ಆಗಿ ಮಹಿಳೆ ಮೇಲೆ FIR ಮಾಡ್ಬೇಕಾದ್ರೆ ನನ್ನ ಹತ್ರ ಡಾಕ್ಯುಮೆಂಟ್ ಇಟ್ಕೊಂಡು ಮಾಡಬೇಕು. ಆ ಡಾಕ್ಯುಮೆಂಟ್ ನಾನು ಪ್ರೂಫ್ ಮಾಡ್ಕೊಳ್ತಿದ್ವಿ. ಮುಂದಿನ ದಿನಗಳಲ್ಲಿ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.